ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಸ್ತೋತ್ರ ಅಪ್ಪ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯ 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 ಹಾಲೆಲೂಯ. ಸ್ತೋತ್ರ ಅಪ್ಪ, ಸ್ತೋತ್ರ 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 ಕರ್ತನೆ. ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ. ಪ್ರಿಯರೇ, ಎಂದಿನಂತೆ ಎಮ್ಮಾವೂಸ್ ತಂಡದಿಂದ ಈ ದಿನದ ಮುಂಜಾನೆಯ ವಾಕ್ಯಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಇವತ್ತು ನಾವು ಧ್ಯಾನಿಸುವಂತಹ ವಾಕ್ಯ ಇದಾಗಿದೆ. ರೋಮನ್ನರಿಗೆ ಬರೆದಂತ ಪತ್ರಿಕೆ 11ನೇ ಅಧ್ಯಾಯ 36ನೇ ವಾಕ್ಯ. ಸಮಸ್ತವು ಉಂಟಾಗುವುದು ಅವರಿಂದಲೇ, ಮುಂದುವರಿಯುವುದು ಅವರ ಮುಖಾಂತರವೇ, ಇರುವುದು ಅವರಿಗೋಸ್ಕರವೇ. ಆ ಪ್ರಭುವಿಗೆ ಯುಗ ಯುಗಾಂತರಕ್ಕೂ ಸ್ತುತಿ ಸ್ತೋತ್ರ ಸಲ್ಲಲಿ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಸಮಸ್ತವು ಉಂಟಾಗುವುದು ಅವರಿಂದಲೇ. ನಾವು ಆದಿಕಾಂಡದಲ್ಲಿ ನಾವು ನೋಡ್ತೀವಿ, ದೇವರು ಯಾವ ರೀತಿಯಾಗಿ ನಮ್ಮ ಕಣ್ಣಿಗೆ ಕಾಣುವಂತ ಪ್ರತಿಯೊಂದನ್ನು ದೇವರು ಉಂಟು ಮಾಡಿದರು ಎಂಬುದಾಗಿ. ಈ ಲೋಕದಲ್ಲಿ ದೇವರು ಉಂಟು ಮಾಡುವುದಕ್ಕೆ ಮುಂಚೆ ಏನು ಕೂಡ ಇರಲಿಲ್ಲ. ಈ ಲೋಕ ಯಾವ ರೀತಿ ಇತ್ತು, ಬರಿದಾಗಿ ಇತ್ತು, ನಿರಾಕಾರವಾಗಿ ಇತ್ತು ಎಂಬುದಾಗಿ ದೇವರ ಒಂದು ವಾಕ್ಯದಿಂದ ಇಡೀ ಲೋಕವನ್ನು ಅವರು ಉಂಟು ಮಾಡಿದರು. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಸಮಸ್ತವು ಉಂಟಾಗುವುದು ಅವರಿಂದಲೇ, ಮುಂದುವರಿಯುವುದು ಕೂಡ ಅವರ ಮುಖಾಂತರವೇ. ಪ್ರಿಯರೇ, ಅವರು ಸೃಷ್ಟಿ ಮಾಡಿದ್ದು ಮಾತ್ರ ಅಲ್ಲ, ಬದಲಿಗೆ ಈ ದಿನದವರೆಗೂ ಅವರು ಯಾವ ಒಂದು ಪ್ರಾಣಿ ಪಕ್ಷಿಗಳನ್ನು ಏನೆಲ್ಲ ಉಂಟು ಮಾಡಿದಾರೋ ಅವೆಲ್ಲವುಗಳನ್ನು ಕೂಡ ಈ ದಿನದವರೆಗೂ ಅವರು ನಡೆಸ್ಕೊಂಡೇ ಬರ್ತಾ ಇದ್ದಾರೆ. ಮುಂದುವರಿಸಿ ದೇವರ ವಾಕ್ಯ ಹೇಳುತ್ತೆ, ಇರುವುದು ಕೂಡ ಅವರಿಗೋಸ್ಕರವೇ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಉಂಟಾಗುವುದು ಎಲ್ಲವೂ ಕೂಡ ಅವರಿಂದಲೇ, ಮುಂದುವರಿಯುವುದು ಅವರಿಂದಲೇ, ಇರುವುದು ಕೂಡ ಅವರಿಗೋಸ್ಕರವೇ. ಅಂದ್ರೆ ಅವರಿಂದ, ಅವರಲ್ಲಿ, ಅವರಿಗೋಸ್ಕರ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ನಾವು ಯೋಚನೆ ಮಾಡಬೇಕು. ಈಗ ಸಮಸ್ತವು ಅಂತ ವಾಕ್ಯ ಹೇಳ್ತಾ ಇದೆ. ಸಮಸ್ತವು ಅಂದ ಮೇಲೆ ಆ ಸಮಸ್ತ ಅನ್ನುವ ಪದದಲ್ಲಿ ಮನುಷ್ಯರಾದ ನಾವು ಕೂಡ ಸೇರ್ಕೊಂಡಿದ್ದೀವಿ. ನಾವು ಕೂಡ ಅದರಲ್ಲಿ ಸೇರ್ಕೊಂಡಿದ್ದೀವಿ. ಹಾಗಾದ್ರೆ ದೇವರ ವಾಕ್ಯ ಹೇಳೋ ಪ್ರಕಾರ ಮನುಷ್ಯನು ಕೂಡ ಇರುವುದು, ಅಂದ್ರೆ ದೇವರು ಮನುಷ್ಯನನ್ನು ಉಂಟು ಮಾಡಿದ್ದು ಅವರ ಜೊತೆ ಇರೋದಕ್ಕೋಸ್ಕರನೇ. ಆದ್ರೆ ನಾವು ಯೋಚನೆ ಮಾಡಬೇಕು, ಇವತ್ತು ನಾವು ಎಷ್ಟು ಮಾತ್ರ ಅವರ ಜೊತೆ ನಾವು ಕಾಲವನ್ನು ಕಳೀತಾ ಇದ್ದೀವಿ. ಪ್ರಿಯರೇ, ದಿನದ 24 ಗಂಟೆಯಲ್ಲಿ, ಅಂದ್ರೆ ಒಂದು ದಿನಕ್ಕೆ ನಮಗೆ ದೇವರು 24 ಗಂಟೆಗಳನ್ನು ಕೊಟ್ಟಿದ್ದಾರೆ. ಈ 24 ಗಂಟೆಗಳಲ್ಲಿ ದೇವರ ಒಂದು ಅನ್ಯೋನ್ಯತೆಯಲ್ಲಿ, ದೇವರ ಜೊತೆ ನಾವು ಎಷ್ಟು ಸಮಯವನ್ನ ನಾವು ಕಳೀತಾ ಇದ್ದೀವಿ ಎಂಬುದನ್ನು ನಾವು ಯೋಚನೆ ಮಾಡಬೇಕು. ಪ್ರಿಯರೇ, ನಾವು ನಮ್ಮದೇ ಆದಂತ ಆಲೋಚನೆಗಳಲ್ಲಿ, ನಮ್ಮದೇ ಆದಂತ ಕೆಲಸ ಕಾರ್ಯಗಳಲ್ಲಿ, ನಾವು ಮಾಡುವಂತಹ ಪ್ರತಿಯೊಂದು ವಿಚಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ. ನಮಗಿಷ್ಟ ಬಂದ ಹಾಗೆ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ. ಆದರೆ ದೇವರು ಅವರು ಇಷ್ಟಪಟ್ಟು ಅವರು ಪ್ರೀತಿಯಿಂದ ಮನುಷ್ಯನನ್ನು ಉಂಟು ಮಾಡಿದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದ್ತೀವಿ, ಆದಿಕಾಂಡದಲ್ಲಿ. ಆದರೆ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದಂತಹ ಮನುಷ್ಯರು ಎಷ್ಟು ಮಾತ್ರ ಅವರ ಜೊತೆ ಕಾಲವನ್ನು ಕಳೀತಾ ಇದ್ದಾರೆ. ಪ್ರಿಯರೇ, ನೋಡಿ, ನಾವು ದೇವಾಲಯಕ್ಕೆ 10ನೇ ಒಂದು ಭಾಗ ದಶಾಂಶವನ್ನು ಕೂಡ ನಾವು ಕೊಡ್ತೀವಿ. ಹಣ ಕೊಡೋದು ತುಂಬಾ ಈಸಿ, ಆದ್ರೆ ನನ್ನನ್ನು ದೇವರಿಗೆ ಕೊಡೋದು ತುಂಬಾ ಕಷ್ಟದ ವಿಷಯ ಆಗಿದೆ. ಆದ್ರೆ ನಾವು ಕೊಡುವಂತ ಹಣ ದೇವರಿಗೆ ಬೇಕಾಗಿಲ್ಲ, ಆದ್ರೆ ನನ್ನನ್ನು ಅವರು ಇಷ್ಟಪಡ್ತಾ ಇದ್ದಾರೆ. ಈ ಲೋಕದಲ್ಲಿ ಜೀವಿಸುವ ಪ್ರತಿಯೊಂದು ದಿನ ಕೂಡ ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 22ನೇ ವಾಕ್ಯ ಹೇಳುತ್ತೆ, ನಾನು ಉಳಿದಿರುವುದು ದೇವರ ಕರುಣೆಯಿಂದ, ಪ್ರತಿ ದಿನವೂ ಅವು ಹೊಸದಾಗಿ ಒದಗಿ ಬರುತ್ತದೆ ಎಂಬುದಾಗಿ. ಹಾಗಾದ್ರೆ ದೇವರು ಕೊಡದ ಹೊರತು ಮನುಷ್ಯನಿಗೆ ಏನು ದಕ್ಕೋದಿಲ್ಲ. ಅಂದ್ರೆ ಪ್ರತಿದಿನದ ಜೀವನ, ಪ್ರತಿದಿನದ ಉಸಿರು ಅವರು ಪ್ರತಿದಿನ ನಮಗೆ ಊದಿ ನಮ್ಮನ್ನು ತಟ್ಟಿ ಎಬ್ಬಿಸುವಂತಹದ್ದಾಗಿದೆ. ಪ್ರಿಯರೇ, ಒಂದು ವೇಳೆ ಅವರ ಕರುಣೆ, ಅವರ ಕೃಪೆ ನಮ್ಮನ್ನು ನಾವು ಮಲಗಿರುವಂತಹ ಹಾಸಿಗೆಯಿಂದ ಅವರು ಎಬ್ಬಿಸದೆ ಹೋದರೆ ಖಂಡಿತ ನಾವು ಅವತ್ತು ಇರೋದಿಲ್ಲ, ಜೀವಂತವಾಗಿ ಇರೋದಿಲ್ಲ. ಹಾಗಾದ್ರೆ ದೇವರು ಕೊಟ್ಟಂತಹ ಪ್ರತಿದಿನವೂ ಅವರ ಕೃಪೆ ಹೊಸದಾಗಿ ಒದಗಿ ಬರ್ತಾ ಇದೆ ಅಲ್ವಾ? ಆ ಕೃಪೆಗೆ ತಕ್ಕಂತೆ ನಾವು ಎಷ್ಟು ಮಾತ್ರ ಅವರಿಗೆ ಕೃತಜ್ಞತೆಯಾಗಿ ನಾವು ಅವರ ಜೊತೆ ಕಾಲ ಕಳೀತಾ ಇದ್ದೀವಿ. ಯೋಚನೆ ಮಾಡೋಣ ಪ್ರಿಯರೇ, ಅವರ ಜೊತೆ ನಾವು ಕಾಲ ಕಳೆಯೋದು ಅಂತ ಹೇಳಿದ್ರೆ ಅವರ ಜೊತೆ ನಾವು ಮಾತನಾಡೋದಾಗಿದೆ. ಈಗ ನೋಡಿ, ದೇವರ ವಾಕ್ಯ ಇದೆ, ವಾಕ್ಯಗಳನ್ನ ಧ್ಯಾನಿಸುವಂತದ್ದಾಗಿದೆ.
ಅವರ ಜೊತೆ ಕೂತ್ಕೊಂಡು ಮಾತನಾಡೋದಂತಾಗಿದೆ, ಇಲ್ಲಾಂದ್ರೆ ಪ್ರಾರ್ಥನೆ ಮಾಡುವಂತದ್ದಾಗಿದೆ. ದೇವರ ಜೊತೆ ಕುಳಿತುಕೊಳ್ಳೋದು, ದೇವರ ಜೊತೆ ಅನ್ಯೋನ್ಯತೆಯಲ್ಲಿ ಇರೋದು ಅಂತ ಹೇಳಿದ್ರೆ ಒಂದು ಪ್ರಾರ್ಥನೆ ಮಾತ್ರ ಪ್ರಿಯರೇ. ಹಾಗಾದ್ರೆ ದಿನದ ಎಷ್ಟು ಸಮಯ ನಾವು ದೇವರಿಗೆ ಪ್ರಾರ್ಥನೆಯನ್ನ ಕೊಡ್ತಾ ಇದ್ದೀವಿ? ಪ್ರಾರ್ಥನೆಯಲ್ಲಿ ನಾವು ಅವರ ಜೊತೆ ಒಂದಾಗ್ತಾ ಇದ್ದೀವಿ? 24 ಗಂಟೆಗಳಲ್ಲಿ ದೇವರಿಗೆ ಅಟ್ಲೀಸ್ಟ್ ನಾವು 1 ಗಂಟೆ ಆದ್ರೂ ನಾವು ಅವ್ರ ಜೊತೆ ಕೂತ್ಕೊಳ್ತಾ ಇದ್ದೀವಾ? ಆ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀವಾ? ನಮಗಾಗಿ ಕೊಟ್ಟಿರುವಂತಹ ಈ ಒಂದು ಬೈಬಲ್, ಅದರಲ್ಲಿರುವಂತಹ ಒಂದೊಂದು ವಾಕ್ಯಗಳನ್ನ ನಾವು ಧ್ಯಾನಿಸ್ತಾ ಇದ್ದೀವಾ? ನಾವು ಯೋಚನೆ ಮಾಡ್ಬೇಕು. ನಾವು ಯಾವುದಕ್ಕೆ ಇವತ್ತು ಹೆಚ್ಚಿನ ಪ್ರಾಧಾನ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ? ದೇವರ ಜೊತೆ ಕುಳಿತುಕೊಳ್ಳೋದಾ, ಇಲ್ಲ ಲೋಕಕ್ಕೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಮಗ್ನರಾಗಿರುವಂತದ್ದ? ನಾವು ಅನೇಕ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ತೀವಿ. ಆದ್ರೆ ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನನ್ನು ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಪ್ರಿಯರೇ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೋಡಿ, ಅವರ ಜೊತೆ ನಾವು ಕಾಲ ಕಳೆಯದೇ ಇದ್ರು ಕೂಡ ಉಂಟು ಮಾಡಿದಂತಹ ದೇವರು ನಮ್ಮನ್ನು ಬಿಡ್ಲಿಲ್ಲ. ಈ ದಿನದವರೆಗೂ ಅವರು ನಮ್ಮನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ನಾವು ಅವ್ರ ಜೊತೆ ಇದ್ದೀವಾ, ಜೊತೆ ಇಲ್ವೋ? ಆದ್ರೆ ಅವರು ಯಾವುದು ಅದನ್ನ ಗಣನೆಗೆ ತಗೊಳ್ತಾ ಇಲ್ಲ. ಏಕೆಂತ ಹೇಳಿದ್ರೆ ಅವರು ನಮ್ಮನ್ನು ಅಷ್ಟಾಗಿ ಪ್ರೀತಿ ಮಾಡಿರುವ ಕಾರಣ, ಅವರು ಅಷ್ಟಾಗಿ ಪ್ರೀತಿ ಮಾಡಿರುವಂತಹ ಕಾರಣ ಇವತ್ತು ನಾವು ಅವರನ್ನ ಬಿಟ್ಟು ಜೀವನ ಮಾಡ್ತಾ ಇದ್ರೂ ಕೂಡ ಅವರು ನಮ್ಮನ್ನು ಬಿಟ್ಟು ಜೀವನ ಮಾಡ್ತಾ ಇಲ್ಲ. ಯೆಶಾಯ ಪ್ರವಾದಿಯ ಗ್ರಂಥ ಹೇಳುತ್ತೆ, ನಾನು ಹುಡುಕದವರಿಗೂ ನಾನು ಕಾಣಿಸಿಕೊಂಡೆ, ದರ್ಶನ ಕೊಟ್ಟೆ ಅಂತ ಹೇಳ್ಬಿಟ್ಟು. ಆದ್ರೆ ಪ್ರಿಯರೇ, ಆ ಹುಡುಕದವರಿಗೆ ಅವರು ಕಾಣಿಸಿಕೊಳ್ಳುವ ದೇವರಾಗಿದ್ದರೆ ಖಂಡಿತವಾಗಿಯೂ ಹುಡುಕುವಂತ ಮನುಷ್ಯನಿಗೆ ಅವರು ಯಾವ ರೀತಿ ಸಿಗಬಹುದು ಅಂತ ನಾವು ಯೋಚಿಸ್ಬೇಕು ಪ್ರಿಯರೇ. ಅವರು ಖಂಡಿತ ಒಂದೊಂದು ದಿನವೂ ಕೂಡ ಅವರ ಕರುಣೆ ಕೃಪೆ ಯಾಕೆ ಹೊಸದಾಗಿ ಒದಗಿ ಬರ್ತಾ ಇದೆ ಅಂತ ಹೇಳಿದ್ರೆ, ಇಂದಲ್ಲ ನಾಳೆ ನನ್ನ ಮಕ್ಕಳು ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನನ್ನ ಜೊತೆ ಅವರು ಒಂದಾಗ್ತಾರೆ. ಆ ಒಂದು ಪ್ರಾರ್ಥನೆ ಅನ್ನುವಂತಹ ಕಾರ್ಯದಲ್ಲಿ ನನ್ನ ಜೊತೆ ಒಂದು ಸತ್ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾರೆ. ಇಂದಲ್ಲ ನಾಳೆ ನನ್ನ ಮಕ್ಕಳು ನನ್ನ ಬಳಿ ಬಂದೇ ಬರ್ತಾರೆ ಅನ್ನುವಂತ ಉದ್ದೇಶದಿಂದ ಮಾತ್ರನೇ ಅವರು ಈ ದಿನದವರೆಗೂ ಅವರು ನಮ್ಮನ್ನು ಕಾಯ್ತಾ ಇದ್ದಾರೆ ಪ್ರಿಯರೇ, ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಪ್ರಿಯರೇ. ನಮಗೆ ನೋಡಿ, ಆ ದಿನದ ಅನ್ನ ಪಾನಗಳು, ನಮಗೆ ಬೇಕಾದಂತಹ ನಮ್ಮ ಸೂರ್ಯ ಚಂದ್ರ ಆಗಿರಬಹುದು, ಆ ಪ್ರಕೃತಿ ಆಗಿರಬಹುದು, ಯಾವುದು ಕೂಡ ಇಂದಿಗೂ ಅದು ನಿಲ್ಲಲಿಲ್ಲ ಪ್ರಿಯರೇ. ಯಾಕಂತ ಹೇಳಿದ್ರೆ ಅವರು ನಮ್ಮನ್ನು ಅಷ್ಟಾಗಿ ಪ್ರೀತಿ ಮಾಡ್ತಾ ಇದ್ದಾರೆ. ನನಗೋಸ್ಕರವೇ, ನೀವು ಆದಿಕಾಂಡದಲ್ಲಿ ನಾವು ನೋಡ್ತೀವಿ, ನಾವು ಮನುಷ್ಯನನ್ನು ಉಂಟು ಮಾಡುವುದಕ್ಕೆ ಮೊದಲೇ ಎಲ್ಲವನ್ನು ಉಂಟು ಮಾಡಿದರು. ಯಾರಿಗೋಸ್ಕರ ಅಂದ್ರೆ ಮನುಷ್ಯನಿಗೋಸ್ಕರ. ಮನುಷ್ಯ ಈ ಲೋಕದಲ್ಲಿ ಜೀವಿಸೋದಿಕ್ಕೆ ಏನೆಲ್ಲ ಅವಶ್ಯಕತೆ ಇದೆ? ಸೂರ್ಯ ಬೇಕು, ಚಂದ್ರ ಬೇಕು, ಬೆಳಕು, ಕತ್ತಲು, ನೀರು, ಪರಿಸರ, ಪ್ರಕೃತಿ, ಗಾಳಿ, ಪ್ರತಿಯೊಂದು ಕೂಡ ಮನುಷ್ಯನ ಆ ಒಂದು ಒಳಿತಿಗಾಗಿದೆ ಪ್ರಿಯರೇ. ಹೌದು ಪ್ರಿಯರೇ, ಇದೆಲ್ಲವನ್ನು ನೋಡಿ, ದೇವರು ಮೊದಲು ಮನುಷ್ಯನನ್ನು ಉಂಟು ಮಾಡಲಿಲ್ಲ, ಬದಲಿಗೆ ಎಲ್ಲವನ್ನು ಉಂಟು ಮಾಡಿದರು. ಮನುಷ್ಯನಿಗೆ ಏನೆಲ್ಲ ಅವಶ್ಯಕತೆ ಇದೆಯೋ ಅದನ್ನು ಮೊದಲು ಉಂಟು ಮಾಡಿದ್ರು, ಆಮೇಲೆ ಮನುಷ್ಯನನ್ನು ಉಂಟು ಮಾಡಿದ್ರು ಪ್ರಿಯರೇ. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಏನೆಲ್ಲ ಅವಶ್ಯಕತೆ ಇದೆಯೋ ಅದೆಲ್ಲವನ್ನು ತಂದೆಯಾದ ದೇವರು ಮಕ್ಕಳಿಗೆ ಒದಗಿಸಿ ಕೊಡುವಂತದ್ದಾಗಿದೆ. ಈಗ ನೋಡಿ, ನಾವು ನಮ್ಮ ಮಕ್ಕಳನ್ನು ಪ್ರೀತಿ ಮಾಡ್ತೀವಿ, ಅವರು ಕೇಳೋದಕ್ಕೆ ಮುಂಚೆನೆ ಅವ್ರಿಗೆ ಯಾವ ರೀತಿಯಾದಂತ ಬಟ್ಟೆ ಬೇಕು, ಅವ್ರಿಗೆ ಯಾವ ರೀತಿಯಾದಂತ ಊಟ ಬೇಕು, ಇದೆಲ್ಲವನ್ನು ನಾವು ಕೇಳೋದಕ್ಕಿಂತ ಮುಂಚೆನೆ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ. ಹಾಗಾದ್ರೆ ದೇವರ ವಾಕ್ಯ ಹೇಳುತ್ತೆ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಕೊಡುಗೆಗಳನ್ನು ಕೊಡಬಲ್ಲವರಾದರೆ ಸ್ವರ್ಗದಲ್ಲಿರುವ ನಿಮಗಿಂತಲೂ ಎಷ್ಟೋ ಒಳ್ಳೆಯವರಾಗಿರುವ ದೇವರು ನಿಮಗೆ ಪರಿಶುದ್ಧಾತ್ಮರನ್ನೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಪ್ರಿಯರೇ. ಪರಿಶುದ್ಧಾತ್ಮರನ್ನು ಕೊಡ್ತಾರೆ, ಅದರ ಜೊತೆ ನಮಗೆ ಬೇಕಾದಂತ ಎಲ್ಲ ಅವಶ್ಯಕತೆಗಳನ್ನು ಅವರು ಕೊಡುವರಾಗಿದ್ದಾರೆ ಪ್ರಿಯರೇ. ಆದ್ದರಿಂದ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ ಪ್ರಿಯರೇ. ಇಷ್ಟು ವರ್ಷಗಳ ಕಾಲ ನಾವು ಯಾವ ರೀತಿಯಲ್ಲಿ ನಾವು ಜೀವನ ಮಾಡಿದ್ವು ಗೊತ್ತಿಲ್ಲ, ಆದ್ರೆ ಈ ವಾಕ್ಯಗಳನ್ನು ನಾವು ಇವತ್ತು ಆಲಿಸಿದ್ದೀವಿ. ದೇವರು ಈ ವಾಕ್ಯದ ಮುಖಾಂತರ ನಮ್ಮ ಜೊತೆ ಮಾತನಾಡಿದ್ದಾರೆ. ದೇವರ ಜೊತೆ ಅವರು ನಮ್ಮಲ್ಲಿ ಇಷ್ಟಪಡುವಂತಹ ಒಂದೇ ಒಂದು ಕಾರ್ಯ ಅಂತ ಹೇಳಿದ್ರೆ ನಾನು ಅವರ ಜೊತೆ ಇರುವಂತದ್ದಾಗಿದೆ ಪ್ರಿಯರೇ. ಆದ್ದರಿಂದ ಇವತ್ತು ನಾವು ಪ್ರಾರ್ಥಿಸೋಣ. ಇಷ್ಟು ವರ್ಷಗಳ ಕಾಲ ನಾವು ಅವರ ಒಂದು ಅನ್ಯೋನ್ಯತೆಯಲ್ಲಿ ಇಲ್ಲದಂತಹ ಜೀವಿಸಿದಂತ ಆ ಒಂದು ಕ್ಷಣಗಳಿಗಾಗಿ ನಾವು ಪಶ್ಚಾತ್ತಾಪ ಪಡೋಣ. ಮುಂದಿನ ದಿನಗಳಲ್ಲಿ 24 ಗಂಟೆ ಸಮಯದಲ್ಲಿ 1 ಗಂಟೆ ಆದರೂ ನಾವು ದೇವರ ಜೊತೆ ಕಾಲ ಕಳೆಯಲು ಬೇಕಾದಂತ ಶಕ್ತಿಗಾಗಿ, ಆ ಒಂದು ಕೃಪೆಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಪ್ರೈಸ್ ದಿ ಲಾರ್ಡ್.